ಮಾರ್ಕೆಟ್ ಸಬ್ಸಿಡಿ ಇದೆ ಸರ್. ಏನಾದ್ರು ಗ್ಯಾಸಿಗೆ ಅದನ್ನು ಬಂದ್ ಮಾಡಿಲ್ಲ. ನೀವು ಫುಲ್ ಅಮೌಂಟ್ ಫಸ್ಟಿಗೆ ಪೇ ಮಾಡಬೇಕು, ಆಮೇಲೆ ನಿಮ್ಮ ಅಕೌಂಟಿಗೆ 50, 100, 200 ರೂಪಾಯಿ ಜಮಾ ಆಗ್ತದೆ. ಅದನ್ನು ಸ್ಟಾಪ್ ಆಗಿದೆ. ಬಟ್ ಇಲ್ಲಿ ನೀವು ಹೊರಗಡೆ ಕಿರಾಣಿ ಅಂಗಡಿ ತಗೊಂಡಿದ್ದು ನಿಮ್ಮ ಅಕೌಂಟಿಗೆ ದುಡ್ಡು ಯಾರು ಹಾಕಿದಾರೆ ಸರ್? ಯಾರು ಹಾಕೋದಿಲ್ಲ. ಬಟ್ ಇಲ್ಲಿ ನೀವು ಮೋದಿ ಕಾರ್ಡ್ ಪರ್ಚೇಸ್ ಮಾಡಿದ್ರೆ 3ನೇ ಬೆನಿಫಿಟ್ ನಿಮ್ಗೆ ಸ್ಟಾರ್ಟಿಂಗ್ 7% ಇರುತ್ತೆ, ಅದು ಮುಂದೆ 16% ಇರುತ್ತೆ. ನೀವು 7% ಹೇಳ್ತೀನಿ ನಾನು. ನಿಮ್ಮ ಮನೆಗೆ ನೀವು ಬೇಕಾದ ತಗೊಂಡು ಸಾಮಾನು ತಗೊಂಡ್ರೆ ಅದು ನಿಮಗೆ ಸಬ್ಸಿಡಿ ಬರುತ್ತೆ, ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಈ ಮಂತ್ ಪರ್ಚೇಸ್ ಮಾಡಿದ್ರೆ ಮುಂದಿನ ತಿಂಗಳಿಗೆ ನಿಮ್ಗೆ ದುಡ್ಡು ಬರುತ್ತೆ. ಅದು ಎಕ್ಸಾಂಪಲ್ ನೀವು ಒಂದು 3,000 ರೂಪಾಯಿ ಪರ್ಚೇಸ್ ಮಾಡಿದ್ರೆ ಅದ್ರದ್ದು ನೀವು ಬಿಸ್ನೆಸ್ ವ್ಯಾಲ್ಯೂ ಅಂತ ಕೌಂಟ್ ಮಾಡ್ತಾರೆ. ಬಿಸ್ನೆಸ್ ವ್ಯಾಲ್ಯೂ ಅಂದ್ರೆ ಅರ್ಧ ಇರ್ತಾರೆ 50%. ಅಂದ್ರೆ 3,000 ಅರ್ಧ 1,500 ಆಯ್ತು. 1,500 ಮೇಲೆ 1,500 ಮೇಲೆ ನಿಮಗೆ 7% ನಿಮಗೆ ಅಕೌಂಟಿಗೆ ದುಡ್ಡು ಬರುತ್ತೆ. ಇದು 1,500 7% ಅಂದ್ರೆ 105 ರೂಪಾಯಿ. ಒಂದ್ ತಿಂಗಳಿಗೆ 105 ಆದ್ರೆ 6 ತಿಂಗಳಿಗೆ 630 ರೂಪಾಯಿ ನಿಮ್ ಸೇವಿಂಗ್ಸ್. ಪ್ಲಸ್ ಇನ್ನೊಂದು 4ನೇ ಬೆನಿಫಿಟ್ ಲಾಯಲಿಟಿ ಪ್ರೋಗ್ರಾಮ್ ಇದೆ. ಲಾಯಲಿಟಿ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ರೆಗ್ಯುಲರ್ ಕಸ್ಟಮರ್, ಕಾಯಿನ್ ಕಸ್ಟಮರ್, ವರ್ಗ ಗಿರಿಕ್ ಅಂತ ಹೇಳ್ತೇವೆ. ಸೊ ನಿಮ್ಗೆ ಹೊರಗಡೆ ಒಂದು ಯಾವುದೋ ಒಂದು ಅಂಗಡಿಯಲ್ಲಿ ನೀವು ತಗೋತಿರ್ತಾರೆ, ಪರ್ಚೇದವರು ಹೋಲ್ಸೇಲ್ ಅಂಗಡಿಯಲ್ಲಿ ಒಂದು 5 ವರ್ಷದಿಂದ 10% ತಗೋತಿರ್ತಾರೆ. ಕಾಯಿನ್ ಒಂದು ಕಡೆ ತಗೋತಾರೆ. ನೀವು ಅಲ್ಲಿ ಅಷ್ಟು ವರ್ಷದಿಂದ 5 ವರ್ಷದಿಂದ ತಗೋತಾ ಇದ್ದೀವಿ, ವರ್ಷದಿಂದ ತಗೋತಾರೆ, ಒಂದು ತಿಂಗಳು ಪ್ರಾಡಕ್ಟ್ ಬಿಟ್ಟು ಕೊಡ್ತಾರೆ ಸರ್. ನಿಮಗೆ ಯಾರು ಕೊಡಲ್ಲ. ನಿಮ್ಮ ಕಾಸ್ಟ್ ನಮ್ಮ ರಿಲೇಷನ್ ಅಂಗಡಿ ಇದ್ದವರು ನಾವು ದುಡ್ಡು ಕೊಟ್ಟೆ ತೊಗೊಳಕ್ಕೆ ಯಾರು ಕೊಡಲ್ಲ. ಇಲ್ಲಿ ನೀವು ಕೇವಲ 6 ತಿಂಗಳು ರೆಗ್ಯುಲರ್ ಆಗಿ ತೊಗೊಂಡ್ರೆ, 1ನೇ ತಿಂಗಳು 3,000 ತೊಗೊಂಡ್ರೆ, 2, 3, 4, 5, 6 ತಿಂಗಳು ರೆಗ್ಯುಲರ್ ಆಗಿ ತೊಗೊಂಡ್ರೆ 7ನೇ ತಿಂಗಳಿಗೆ ನಿಮ್ಗೆ 3,000 ರೂಪಾಯಿ ಏನು ನೀವು ಎವರೇಜ್ ತಗೊಂಡು ಬಂದಿರ್ತೀರಿ ಅಷ್ಟು ಹೊತ್ತು ಒಂದು ತಿಂಗಳು ಪ್ರಾಡಕ್ಟ್ ಫ್ರೀ ಕೊಡ್ತಾರೆ. ಅದನ್ನ ನೀವು ಮತ್ತೆ ಏನು ಬೇಕಾದ್ರೂ ತಗೋಬಹುದು. ಸೊ ಇದು 6 ತಿಂಗಳು ನಮ್ಗೆ ಇದೊಂದು ಸೇವಿಂಗ್ಸ್ ಆಯ್ತು ಸರ್. ಟೋಟಲ್ ಇದನ್ನ ಕೌಂಟ್ ಮಾಡಿದ್ರೆ 6 ಮಂತ್ಗೆ 9,030 ರೂಪೀಸ್ ಸೇವಿಂಗ್ಸ್ ಆಗ್ತದೆ. ಹೊರಗಡೆ 18,000 ರೂಪಾಯಿ ನಮ್ಗೆ ಏನಾದ್ರು ರಿಟರ್ನ್ ಬರ್ತಾ ಇದೆ. ಬಟ್ ಇಲ್ಲಿ ನಮಗೆ ಇದು ಡಿಸ್ಕೌಂಟ್ ಮುಖಾಂತರ ಬರ್ತಾ ಇದೆ, ಇದು ಫ್ರೀ ಪ್ರಾಡಕ್ಟ್ ಮುಖಾಂತರ ಬರ್ತಾ ಇದೆ, ಇದು ನಮ್ಮ ದುಡ್ಡು ಅಕೌಂಟಿಗೆ ಬರ್ತಾ ಇದೆ. ಇದು ನಮ್ಗೆ ಮತ್ತೆ ಒಂದು ತಿಂಗಳು ಪ್ರಾಡಕ್ಟ್ ಫ್ರೀ ಬರೋದ್ರಿಂದ ನಮಗೆ ಆ ಪ್ರಾಡಕ್ಟ್ ಸಿಗ್ತದೆ. 6 ತಿಂಗಳಿಗೆ ನಮ್ಗೆ 9,030 ರೂಪಾಯಿ ಅಂದ್ರೆ 50% ಸೇವಿಂಗ್ಸ್ ಆಗಿದೆ ಸರ್. ಹೊರಗಡೆ ನಾವು ಇದು ಏನು ನಾವು 100 ರೂಪಾಯಿ 100 ರೂಪಾಯಿ ಕೊಡ್ತಾರೆ, ಏನು 1 ರೂಪಾಯಿ ಬರ್ತಾರೆ. ಇಲ್ಲಿ ನಮಗೆ 50% ಸಿಗ್ತದೆ. ಇದೇ ನೀವು 12 ತಿಂಗಳು ತಗೊಂಡ್ರೆ ಒಂದು 3,000 12 ಅಂದ್ರೆ 36,000 ಹೊರಗಡೆ ಖರ್ಚು ಮಾಡ್ತಾ ಇದೆ. ಅಂದ್ರೆ ಆಗ್ತಾ ಇದೆ. ಹೋದ ತಿಂಗಳು ಕಂಟಿನ್ಯೂ ಅದು ಇನ್ನು ಮುಂದಾದ್ರೂ ಮಾಡ್ತೇವೆ. ಈಗ ಅದು ರೆಗ್ಯುಲರ್ ಇರುವಂಥದ್ದು ಅದೇ ಏನು ಚೇಂಜ್ ಮಾಡ್ತಾ ಆಗ್ತದೆ. ಇದನ್ನೇ ನೀವು ಮೋದಿ ಕೇಳಿ ತಗೊಂಡ್ರೆ ಇಲ್ಲೇನಾಯ್ತು, 6 ತಿಂಗಳು ಆದ್ಮೇಲೆ 1 ತಿಂಗಳು ಪ್ರಾಡಕ್ಟ್ ಬರುತ್ತೆ. 1 ತಿಂಗಳು ಪ್ರಾಡಕ್ಟ್ಗಳು ಒಂದು ವರ್ಷ 12 ತಿಂಗಳು ಆದ್ಮೇಲೆ 13 ತಿಂಗಳಿಗೆ 2 ತಿಂಗಳು ಪ್ರಾಡಕ್ಟ್ ಫ್ರೀ ಬರುತ್ತೆ. ನಾನು ಇಲ್ಲಿ ಸ್ಟಾರ್ಟಿಂಗ್ ಹೇಳಿದೆ, ಇದು ಕ್ಯಾಶ್ ಬ್ಯಾಕ್ ಒಂದು 105 ರೂಪಾಯಿ ಹಾಕಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ 7% ಇತ್ತು. ಒಂದು 6 ತಿಂಗಳು ಆದ್ಮೇಲೆ ನಿಮ್ದು ಬರೀ ನಿಮಗೆ ನೀವು ಪರ್ಚೇಸ್ ಮಾಡಿದ್ರೆ ಮುಂದೆ 10% ಆಗಿರುತ್ತೆ. 105 ರೂಪಾಯಿ 6 ಲಕ್ಷ ಪ್ಲಸ್ ಇಲ್ಲಿ ಇದೊಂದು 3,000 ಇದೊಂದು 6,000 ಟೋಟಲ್ ನಮ್ಗೆ 9,000 ಸೇವಿಂಗ್ಸ್ ಆಯ್ತು. ಟೋಟಲ್ ಕೌಂಟ್ ಮಾಡಿದ್ರೆ 21,330. ಹೊರಗಡೆ ಮಾರ್ಕೆಟಲ್ಲಿ 36,000 ಹೋಗ್ತದೆ. ನಮ್ಗೆ ಇಷ್ಟು ಬೆನಿಫಿಟ್ ಸಿಗ್ತಾ ಅಂದ್ರೆ ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ 62% ನಾವು 100 ರೂಪಾಯಿ ಪರ್ಚೇಸ್ ಮಾಡಿದ್ರೆ 62% ನಮ್ಗೆ 62 ರೂಪಾಯಿ ನಮಗೆ ಬರುತ್ತೆ ಅಂತ ಹೇಳಿ. ಸೊ ಇದು ಒಂದು ವರ್ಷದ ಕ್ಯಾಲ್ಕುಲೇಷನ್ ಹಾಕಿದಾಗ ನಾವು ಏನು 100 ರೂಪಾಯಿ ಪರ್ಚೇಸ್ ಮಾಡಿರ್ತೀವಿ 62 ರೂಪಾಯಿ ನಮಗೆ ಬರುತ್ತೆ. ನಮಗೆ ಬೆನಿಫಿಟ್ ಬೇರೆ ಬೇರೆ ಇದು ಡಿಸ್ಕೌಂಟ್ ಆಗಿರ್ಬೋದು, ಫ್ರೀ ಪ್ರಾಡಕ್ಟ್ ಆಗಿರ್ಬೋದು, ಸಬ್ಸಿಡಿ ಆಗಿರ್ಬೋದು, ಪ್ಲಸ್ ಈ ಫ್ರೀ ಪ್ರಾಡಕ್ಟ್. ಸೊ ನಮ್ಗೆ ಇಲ್ಲಿ ಟೋಟಲ್ 62% ಬರುತ್ತೆ. ಹೊರಗಡೆ 36,000 ಮ್ಯಾಗ್ ನೋಡಿದ್ರೆ ನಮ್ಗೆ ಖರ್ಚು 14,000 ರೂಪಾಯಿ ಆಗುತ್ತೆ. ಬಟ್ ಇದನ್ನೇ ಹೊರಗಡೆ ತಗೊಳ್ಳೋದು ಅಂಗಡಿ ಚೇಂಜ್ ಆಗೋದು ಇಲ್ಲಿ ಡಿಸ್ಕೌಂಟ್ಸ್ ಇರುತ್ತೆ ಅಂದ್ರೆ ಯಾಕೆ ಪರ್ಚೇಸ್ ಮಾಡ್ಬೋದು. ಒಂದು ಕ್ವಾಲಿಟಿ ಚೆನ್ನಾಗಿದೆ, ಎರಡನೇದು ಒಳ್ಳೆ ಡಿಸ್ಕೌಂಟ್ ಇದೆ. ಸೊ ನಾನು ಮಾಡಿದ ಅದೇ ನನಗೂ ಒಂದ್ಸಲ ಹೇಳಿದೆ ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಾಗ ನಾನು ಅಲ್ಲಿ ಕೂತಿದ್ದೆ. ನಾನು ಇವಾಗ ಒಬ್ರು ಹೇಳ್ತಾ ಇದ್ರು, ನಾನು ಇದೆಲ್ಲ ಕೇಳಿಸ್ಕೊಂಡೆ. ಹೆಂಗೂ ನಾನು ಆಲ್ರೆಡಿ 5,000 6,000 ರೂಪಾಯಿ ನಾನು ಗ್ರಾಂಡ್ಸ್ ತಗೋತಾ ಇದ್ದೆ ಕೆಲಸ ಮಾಡೋದ್ರಿಂದ. ಒಂದ್ಸರಿ ಇಲ್ಲಿದ್ದು ನೋಡೋಣ ಅಂತ ಎಲ್ಲ ಥರದ್ದು ಒಂದು 3-4-5,000 ರೂಪಾಯಿ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಹೋಗಿದ್ದೆ. ಸೊ ಒಳ್ಳೆ ರಿಸಲ್ಟ್ ನಮ್ಮ ಮಿಸಸ್ ಅವ್ರ ಕಡೆಯಿಂದ ಒಳ್ಳೆ ರಿಸಲ್ಟ್ ಚೆನ್ನಾಗಿದೆ ಅಂತ ಅನಿಸ್ತು. ಸೊ ಚೆನ್ನಾಗಿ ಅನಿಸಿದ ಮೇಲೆ ನಾನು ಒಂದು ಸ್ವಲ್ಪ ಸ್ಟಡಿ ಮಾಡಿದೆ. ಚೆನ್ನಾಗಿ ಅನಿಸ್ತು. ಇದ್ರ ಬಗ್ಗೆ ಏನು ನೆಟ್ಟಲ್ಲಿ ಹೋದೆ, ಗೂಗಲಲ್ಲಿ ಹೋದೆ, ಸಕ್ಸಸ್ ಸ್ಟೋರಿಗಳು ನೋಡಿದೆ, ಯಾರಿದಾರೋ ಅವ್ರು ಭೇಟ ಇದೆ. ಸೊ ಎಲ್ಲ ನೋಡಿದಾಗ ಇದರೊಂದು ದೊಡ್ಡದೊಂದು ಕಾನ್ಸೆಪ್ಟ್ ಅರ್ಥ ಆಯ್ತು ನನಗೆ. ಇದು ಒಂದು ದುಡ್ಡು ಚೆನ್ನಾಗಿರೋದು, ನಮ್ಮ ದುಡ್ಡು ಸೇವಿಂಗ್ಸ್ ಆಗುತ್ತೆ, ಡಿಸ್ಕೌಂಟ್ ಇದೆ, ಎರಡನೇದು ಕ್ವಾಲಿಟಿನೂ ಇದೆ, ಮೂರನೇದು ಇನ್ಕಮ್ ಇದೆ ಅಂತ ನನಗೆ ಗೊತ್ತಾಯ್ತು. ನೀವು ಹೇಳಿದ್ರು ಸರ್ ಇನ್ನೊಬ್ಬರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳಿ. ಇಲ್ಲೇನು ನಿಮ್ಗೆ ಏನಾದ್ರು ನಾ ಇಲ್ಲೇನು ನಿಮ್ಗೆ ಸೇಲ್ ಮಾಡ್ತಾ ಇಲ್ಲ, ನಿಮ್ಗೆ ದುಡ್ಡು ಕೇಳ್ತಾ ಇಲ್ಲ. ಇಲ್ಲಿ ಇದು ಏನು ಅನ್ನೋದು ಜಸ್ಟ್ ನಾನು ಅರ್ಥ ಮಾಡ್ತಾ ಇದೆ. ನನಗೆ ಅನಿಸ್ತು ನಾನು ಮಾರ್ಕೆಟಲ್ಲಿ ಮಾಡ್ತಾ ಇರೋದು ಸೇಲ್. ಒಂದು ಪ್ರಾಡಕ್ಟ್ ನಾನು ಮೊಬೈಲ್ ಸೇಲ್ ಮಾಡ್ತೀನಿ, ಟಿವಿ ಸೇಲ್ ಮಾಡ್ತೀನಿ, ಫ್ರಿಜ್ ಸೇಲ್ ಮಾಡ್ತೀನಿ, ವಾಷಿಂಗ್ ಮಷಿನ್ ಸೇಲ್ ಮಾಡ್ತೀನಿ. ಅದು ಸೇಲ್ ಮಾಡಿದ್ರೆ ನನಗೆ ದುಡ್ಡು ಬರುತ್ತೆ. ಇಲ್ಲಿ ಸೇಲ್ ಬೇರೆ, SEಯಲ್ಲಿ ಸೇಲ್ ಬೇರೆ. ನಾನು ಇಲ್ಲಿ ಇನ್ಫಾರ್ಮೇಶನ್ ಶೇರ್ ಮಾಡ್ತಾ ಇದ್ದೆ. ನಾವು ಫೇಸ್ಬುಕ್ಕಲ್ಲಿ ಶೇರ್ ಮಾಡ್ತಿದ್ದೇವೆ. ಇದನ್ನ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಇದನ್ನೇ ಒಂದು 4-10-15 ಜನಕ್ಕೆ ಹೇಳಿದೆ. ನನಗೆ 1ನೇ ತಿಂಗಳು ನನ್ನ ಸಬ್ಸಿಡಿ ಬಂದು 122. 2ನೇ ತಿಂಗಳು ನಾವು 10-15 ಜನಕ್ಕೆ ಕೇಳಿದೆ, 11 ಬಂತು. ಅದೇ 3 ಜನಕ್ಕೆ ಕೇಳಿದೆ. ಈ ಮತ್ತೆ ಅದೇ 2 ತಿಂಗಳು ಎವರೇಜ್ ನಾನು 14,000 ಹೋಗ್ತದೆ. ನಾನು ಮುಂದೆ ಒಂದು 25 ಆಗ್ಬೋದು, ಇನ್ನೊಂದು 6 ತಿಂಗಳು ನಾನು 50,000 ಆಗ್ಬೋದು, 1 ಲಕ್ಷ ಆಗ್ಬೋದು. ಇದು ಬರೀ ನಂದಾಯ್ತು. ಆಲ್ರೆಡಿ ನನಗೊಂದು ಅವಕಾಶ ಕೊಟ್ಟು ಅವ್ರು ಕೇವಲ ಅವರು ಒಂದು ಏರಿಯಾ ಮ್ಯಾನೇಜರ್. ಅವ್ರು ಒಂದು 4 ತಿಂಗಳು ಮಾಡಿದ್ರೆ 4 ತಿಂಗಳಲ್ಲಿ ಆಲ್ರೆಡಿ ಅವರು ಒಂದು 60,000 ರೂಪಾಯಿ ಇನ್ಕಮ್ ತಗೋತಾ ಇದ್ದಾರೆ. ನೆಕ್ಸ್ಟ್ ಮಾರ್ಚಿಗೆ ಅವರು ಎಲಿಜಿಬಲ್ ಆಗಿರೋ ಕಾರ್ ಅಚೀವ್ಮೆಂಟ್ಗೆ ಈ ಹಂತಕ್ಕೆ ಬಂದಿದ್ದಾರೆ. ಆಲ್ರೆಡಿ ವೆಹಿಕಲ್ ಮಾಡಿ ಅವ್ರ ಮೇಲೆ ಅವರು ಒಂದು ಮೇಡಮ್ ಸರ್, ಅವರು ದೀಪಾ ಮೇಡಮ್ ಅಂತ ಹೇಳಿ ಅವರು ಹೌಸ್ ವೈಫ್ ಮನೇಲಿ ಒಂದು ಟೀಚರ್ ಮಾಡಿ ಅರ್ಧ ಮನೆ ಕೊಟ್ಟಿದ್ರು. ಇದನ್ನೊಂದು ಅವಕಾಶ ಕೊಟ್ಟಿದ್ದು ಹೋದ ವರ್ಷ ಕೊಟ್ಟಿದ್ದಕ್ಕೆ ಲಾಸ್ಟ್ ಮಂತ್ ಅವ್ರ ಇನ್ಕಮ್ 91,000 ಪ್ಲಸ್ 15 ಲಕ್ಷ ಕಾರಲ್ಲಿ ಆಡ್ತಾ ಇದೆ. ಅವ್ರ ಮೇಲೆ ಇನ್ನೊಬ್ರು ಕಲ್ಪನಾ ಅಂತ ಟೀಚರ್ 10 ವರ್ಷದಿಂದ ಟೀಚರ್ ಕೆಲಸ ಮಾಡ್ತಾ ಇದ್ರು ಪ್ರೈವೇಟ್ ಕಂಪ್ನಿಯಲ್ಲಿ. ಎಲ್ಲ ಅನ್ಸ್ಕೊಂಡು ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ರು. ಅವ್ರಿಗೆ ಲಾಸ್ಟ್ ಮಂತ್ ಅವ್ರಿಗೆ 1,30,30,000
ಪ್ಲಸ್ 15-16 ಲಕ್ಷ ರೂಪಾಯಿ ವೆನ್ಯೂ ಕಾರ್ ಇದೆ. ಅವ್ರು ಕ್ರೆಟಾ ಕಾರ್ದು ಒಬ್ಬರದವ್ರು ವೆನ್ಯೂ ಕಾರ್ ಇದೆ. ನನಗೂ ಒಂದು ಅವಕಾಶ ಇದೇ ತರ ಹೋದ ವರ್ಷ ಬಂದಾಗ, ಒಂದು ವರ್ಷದಿಂದ ಬಂದಿದ್ದು ನಮ್ಮ ಬ್ರದರ್ ಆಗ್ಬೇಕು. ಅವ್ರ ಮೇಲೆ ಅವ್ರು ಇದ್ದಾರೆ, ಮಂಜುನಾಥ್ ಗಜೇಂದ್ರ ಅಂತ ಅವರು. ಅವಾಗ ನಾನು ಇದನ್ನ ಸೀರಿಯಸ್ ತಗೊಂಡು, ಯಾಕಂದ್ರೆ ನಾನೇ ಒಳ್ಳೆ ವೃತ್ತಿಯಲ್ಲಿ ನಾನು ಒಂದು ಜಾಬಲ್ಲಿ ನಾನು ಅನ್ಕೊಂಡಿದ್ದೆ. ಆ ಟೈಮಲ್ಲಿ ಅವರು ಒಂದು 4,000 ರೂಪಾಯಿ ಜರ್ನಿ ಸ್ಟಾರ್ಟ್ ಆಗಿದ್ದು 20,000 10 ವರ್ಷ ಟೈಮ್ ತೊಗೊಂಡಿತ್ತು ಅವರು. ಅವಾಗ ಅವ್ರು ಸ್ಟಾರ್ಟ್ ಮಾಡಿದಾಗ ಇದಕ್ಕಿಂತ ಸ್ಟ್ರಗಲ್ ಇತ್ತು, ಯಾಕಂದ್ರೆ ಸಕ್ಸಸ್ ಇರಲಿಲ್ಲ. ಈಗ ನಮ್ಮ ಸುತ್ತಮುತ್ತ ಇಲ್ಲೇ ಬಿಜಾಪುರ ಸಾಕಷ್ಟು ಚೆನ್ನಾಗಿ ಬಿಜಾಪುರ ಇರೋದಲ್ಲ, ಮೇಲೆ ಮೇಲೆ ಹಂಗೆ ಹೇಳ್ತಾ ಹೋಗ್ತಾ ಇದೀನಿ. ಅವ್ರು 1 ವರ್ಷ ಸ್ಟಾರ್ಟ್ ಮಾಡಬೇಕು, ಈಗ 15-14 ತಿಂಗಳಾಗಿದೆ. ಲಾಸ್ಟ್ ಮಂತ್, ಈ ಮಂತ್ ಇವತ್ತು ಆಲ್ರೆಡಿ ಇವತ್ತು ಅನೌನ್ಸ್ ಆಗಿದೆ. ಮೇ ಬಿ ನಾಳೆ ಉಪಿ ಬರುತ್ತೆ. ಇದೆಲ್ಲ ಓಪನ್ ಆಗಿರುತ್ತೆ, ಯಾವುದು ಎಲ್ಲ ಆನ್ಲೈನ್ ಸಿಸ್ಟಮ್ ಇದೆ ಪ್ರತಿಯೊಂದು. ಸೊ ಅವ್ರು ಲಾಸ್ಟ್ ಮಂತ್ ಇನ್ಕಮ್, ನಾನು ಲಾಸ್ಟ್ ಮಂತ್ ಇರೋದೇ 1,71,000. ಏನು ಎಜುಕೇಶನ್ ಇಲ್ಲ, ಬರೀ ಡಿಗ್ರಿ ಪಾಸ್. ಇದು ಇವರು ಸ್ಟೂಡೆಂಟ್ ತಗೋತಾರೆ ಸರ್ 60-70,000. ಟೀಚರ್ಗಿಂತ ಜಾಸ್ತಿ ತಗೋತಾರೆ. ಅವ್ರ ಮೊನ್ನೆ ಒಬ್ಬ ದೀಪಾರಾವ್ ಅನ್ನೋಕೆ ಅವ್ರ ಮೊದಲಿಗೆ ಒಂದು ಕಾರ್ ಗಿಫ್ಟ್ ಕೊಟ್ಟು, ಇಲ್ಲೇ ಬಿಜಾಪುರಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮರಾಠಿ ವಿದ್ಯಾಲಯದಿಂದ ಒಂದು ಮುದುಕೆ ಶಾಪ್ ಇದೆ. ಅವರು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಸರ್, ಹೆಡ್ ಮಾಸ್ಟರ್. ಫುಲ್ ಟೈಮ್ ಅಲ್ಲಿ 55,000 ತಗೋತಾರೆ ಗೌರ್ಮೆಂಟ್ ಸ್ಯಾಲ್ರಿ. ಪಾರ್ಟ್ ಟೈಮ್ ಅಲ್ಲಿ ತಗೋತಾರೆ 60,000-70,000 ಪಾರ್ಟ್ ಟೈಮ್ ಅಲ್ಲಿ. ಪ್ಲಸ್ 16 ಲಕ್ಷದ್ದು ಕಾರ್ ತಗೊಂಡಿದ್ದಾರೆ. ಅವರು ಇನ್ನೂ ಸ್ವಲ್ಪ ರಿಗಾರ್ಡ್ ಬಂದಿದ್ದಾರೆ, ಏಜ್ ಪರ್ಸೆಂಟ್ ಅವರು ಇನ್ನೊಂದು 5-10 ವರ್ಷ ಇರ್ಬೋದು. ಅದು ಇನ್ಕಮ್ ಮತ್ತೆ ಇಷ್ಟಿಗೆ ಇಲ್ಲ. ಈ ಮಂತ್ ಜಾಸ್ತಿ ಆಗಿರುತ್ತೆ, ಇದು ಮುಂದಿನ ತಿಂಗಳು ಜಾಸ್ತಿ ಆಗಿರುತ್ತೆ, ಇದ್ರ ಮುಂದೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಮುಂದಿನ ಇಲ್ಲಿ ಆಲ್ರೆಡಿ ನಮಗೆ ಟ್ರೈನಿಂಗ್ ಕೊಡ್ತಾ ಇರೋರು ಅವ್ರಿಗೆ ಸ್ವಲ್ಪ ಏನು ರಾಘವೇಂದ್ರ ಅಂತ ಪ್ರದೇಶದಲ್ಲಿ 3 ಲಕ್ಷಕ್ಕೆ ಸ್ಯಾಲ್ರಿ ಏನು ಇಂಜಿನಿಯರ್ ಕೆಲಸ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಬಂದು ಬರೀ ಇದನ್ನು ಸ್ಟಾರ್ಟ್ ಮಾಡಿ 2 ವರ್ಷ ಆಯಿತು. ಆಲ್ರೆಡಿ ಅವ್ರ ಮಂತ್ ಇನ್ಕಮ್ 8 ಲಕ್ಷ. ಈ ಮಂತ್ ಇನ್ನೂ ಜಾಸ್ತಿ ಆಗಿರ್ಬೋದು. ಇವತ್ತೆಲ್ಲ ಇನ್ನೂ ಗೊತ್ತಾಗುತ್ತೆ. ಎವ್ರಿ ಮಂತ್ 7ನೇ ತಾರೀಕಿಗೆ ಹೆಂಗೆ ಸ್ಯಾಲ್ರಿ ಕೊಟ್ಟಿದ್ದಂಗೆ 7ರಿಂದ ಅನೌನ್ಸ್ಮೆಂಟ್ ಆಗುತ್ತೆ.